ವೀಕ್ಷಕರೇ, ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಬಹಳಷ್ಟು ಸೆನ್ಸೇಷನಲ್ ಅನ್ನು ಉಂಟು ಮಾಡಿತ್ತು. ಸದ್ಯ ಆ ಪ್ರಕರಣ ಸುಖಾಂತ್ಯ ಆಗಿದೆ. ದಿಗಂತ್ ನಾಪತ್ತೆ ಪ್ರಕರಣ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಚರ್ಚೆಗಳು ಕೂಡ ಉಂಟಾಗಿತ್ತು. ಹಿಂದೂ ಸಂಘಟನೆಗಳು ಇದನ್ನೊಂದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿತ್ತು. ಯಾಕಂದ್ರೆ ಪರಂಗಿಪೇಟೆ ಭಾಗದಲ್ಲಿ ಸಾಕಷ್ಟು ಗಾಂಜಾ ಡ್ರಗ್ಸ್ ಮಾಫಿಯಾಗಳು ಬೆಳೆಯುತ್ತಿರುವಂಥದ್ದು. ಈ ಹಿಂದೆ ಹಲವಾರು ಘಟನೆಗಳು ಈ ರೀತಿ ಆಗಿರುವಂಥದ್ದು. ಕೊಲೆಯತ್ತ ಪ್ರಕರಣ, ಕೊಲೆ ಪ್ರಕರಣ ಮತ್ತು ಈ ರೀತಿಯ ಹಲ್ಲೆ ಪ್ರಕರಣಗಳು ಕೂಡ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾದಿಂದ ಆಗಿರುವಂಥದ್ದು. ಹಾಗಾಗಿ ಈ ದಿಗಂತನ್ನ ಯಾರೋ ಡ್ರಗ್ಸ್ ಮಾಫಿಯಾದವರು ಅಪಹರಣ ಮಾಡಿದ್ದಾರೆ ಎಂಬ ಬಲವಾದ ಸಂಶಯ ಆ ಭಾಗದ ಜನರಲ್ಲಿ ಕೂಡ ಆಗಿತ್ತು. ಹಾಗಾಗಿ ಎರಡೆರಡು ಬಾರಿ ಜನ ಪ್ರತಿಭಟನೆ ಮಾಡಿದ್ರು. ಸುಮಾರು 11 ದಿನಗಳಾದ್ರೂ ಕೂಡ ದಿಗಂತ್ನ ಪತ್ತೆ ಆಗ್ತಾ ಇಲ್ಲ. ಪೊಲೀಸರು ಇದರ ಬಗ್ಗೆ ಯಾವುದೇ ರೀತಿಯಾಗಿ ಪತ್ತೆ ಕಾರ್ಯನ್ನ ಮಾಡ್ತಾ ಇಲ್ಲ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ. ಇದು ಪೊಲೀಸರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಇಡೀ ಪೊಲೀಸ್ ಇಲಾಖೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ತಲೆಬಿಸಿಯನ್ನ ಮಾಡಿಕೊಂಡಿರುವಂಥದ್ದು. ಯಾಕಂದ್ರೆ ದಿಗಂತ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೋಗಿರ್ಲಿಲ್ಲ. ಹಾಗಾಗಿ ಸ್ಥಳವನ್ನ ಆಗಾಗ ಬದಲಾವಣೆ ಮಾಡ್ತಾ ಇದ್ದ. ಹಾಗಾಗಿ ದಿಗಂತ್ ಯಾವ ಊರಿಗೆ ಹೋಗಿದ್ದಾನೆ ಮತ್ತು ಎಲ್ಲಿದ್ದಾನೆ ಅನ್ನೋದು ಪೊಲೀಸರು ಕೂಡ ಅಸ್ಪಷ್ಟವಾದ ಚಿತ್ರಣ ಕಂಡು ಬರ್ತಾ ಇತ್ತು. ಸುಮಾರು 7 ತಂಡಗಳು ಇಡೀ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋದ್ರೂ ಕೂಡ ದಿಗಂತ್ನ ಸುಳಿವು ಪತ್ತೆ ಆಗಿರಲಿಲ್ಲ. ಆದ್ರೆ ಅದೃಷ್ಟವಶಾತ್ ನಿನ್ನೆ ಉಡುಪಿಯಲ್ಲಿ ದಿಗಂತ್ ಪತ್ತೆಯಾಗಿದ್ದಾನೆ. ಈ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸೋದ್ರೆ ಸಾಕಷ್ಟು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ದ್ವಿತೀಯ PUC ವಿದ್ಯಾರ್ಥಿ ಆಗಿರುವಂತಹ ದಿಗಂತ್ ತನಗೆ ಹಾಲ್ ಟಿಕೆಟ್ ಸಿಕ್ಕಂತ ಮರುದಿನವೇ ತಾನು ಮನೆಯನ್ನ ಬಿಟ್ಟು ಹೋಗೋಕೆ ನಿಶ್ಚಯ ಮಾಡ್ತಾನೆ. ಇದಕ್ಕೆ ಆತನ ಬಳಿ ಇದ್ದಂತಹ ಒಂದು ವಿಚಾರ ಏನಂದ್ರೆ ಅದು ಪರೀಕ್ಷೆಗೆ ತಾನು ಪ್ರಿಪೇರ್ ಆಗಿಲ್ಲ ಮತ್ತು ಹಾಲ್ ಟಿಕೆಟ್ ಸಿಕ್ಕ ನಂತರವಾಗಿ ತಾನು ಇಡೀ ಊರು ಬಿಟ್ಟು ಹೋಗ್ಬೇಕೆಂಬ ಪ್ಲಾನ್ ಅನ್ನ ಮಾಡಿದ. ಅದೇ ಪ್ರಕಾರವಾಗಿ ಆತ ಫೆಬ್ರವರಿ 25ನೇ ತಾರೀಕು ತನ್ನ ಮನೆಯನ್ನ ಬಿಡ್ತಾನೆ. ಸಂಜೆ ಕಾಲೇಜಿಂದ ಬಂದ ತಕ್ಷಣವಾಗಿ ಮನೆಯಿಂದ ಏಕಾಏಕಿ ಹೋಗ್ತಾನೆ. ಆತನ ರಕ್ತಸಿಕ್ತವಾದ ಚಪ್ಪಲಿ ಅದು ಆತನ ಮನೆಯ ಪಕ್ಕದಲ್ಲಿರುವಂತಹ ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಆ ರಕ್ತಸಿಕ್ತವಾದ ಚಪ್ಪಲಿಯೇ ಎಲ್ಲ ಪ್ರಕರಣಗಳಿಗೆ ಮೂಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ದಿಗಂತ್ನ ಯಾರೋ ಹಲ್ಲೆ ಮಾಡಿದ್ದಾರೆ. ಆನಂತರವಾಗಿ ಆತನ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದೆ. ಹಾಗಾಗಿ ಆತನನ್ನ ಅಪಹರಣ ಮಾಡಿರ್ಬೋದೆಂಬ ಶಂಕೆ ಈ ರಕ್ತಸಿಕ್ತವಾದ ಚಪ್ಪಲಿಂದ ಬಲಗೊಳ್ತದೆ. ಹಾಗಾಗಿ ಹಲವು ಜನ ಹಲವು ಆಯಾಮಗಳನ್ನ ಈ ಪ್ರಕರಣಕ್ಕೆ ಕೊಟ್ಟರು. ಹಲವು ಸಂಶಯಗಳಿಗೆ ಕೂಡ ಕಾರಣ ಆಗಿತ್ತು. ನೈಜ ಚಿತ್ರಣ ಏನಾಗಿತ್ತು, ಪರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣದ ನೈಜ ವಸ್ತುಸ್ಥಿತಿ ಏನಂತ ಹೇಳ್ಬೇಕಾದ್ರೆ ಆತ ಪೊಲೀಸರಿಗೆ ಕೊಟ್ಟಿರುವಂತಹ ಎಲ್ಲ ಮಾಹಿತಿಯನ್ನ ಅದನ್ನ ನಿಮ್ಮ ಮುಂದೆ ತೆರೆದಿರ್ತೀನಿ. ಯಾಕಂದ್ರೆ ನಿನ್ನೆ ಉಡುಪಿಯಿಂದ ದಿಗಂತ್ನನ್ನ ಮಂಗಳೂರಿಗೆ ಕರೆದಂತ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು ಆತನ ತಾಯಿಯ ಜೊತೆ ನನ್ನನ್ನ ಯಾರೋ ಕಟ್ಕೊಂಡು ಹೋದ್ರು, ನಾನಾಗಿ ಹೋಗಿರೋದು ಅಲ್ಲ ಅಂತ ಹೇಳ್ತಾರೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅನ್ನವರು ಬಹಳಷ್ಟು ಸಾವಕಾಶವಾಗಿ ಬಹಳಷ್ಟು ಸಮಾಧಾನದಿಂದ ದಿಗಂತಿಗೆ ಊಟವನ್ನ ಕೊಟ್ಟು ಐಸ್ ಕ್ರೀಮ್ ಅನ್ನ ಕೊಟ್ಟು ಆತನ ವಿಶ್ವಾಸವನ್ನ ಗಳಿಸಿ ಬಳಿಕ ಪ್ರಕರಣದ ಎಳೆಯಾಗಿ ಅವರನ್ನ ಬಿಚ್ಚಿಡ್ತಾನೆ. ಈ ಸಂದರ್ಭದಲ್ಲಿ ದಿಗಂತ್ ಬಹಳಷ್ಟು ಭಯಾನಕವಾದ ಸತ್ಯವನ್ನು ಹೇಳಿರುವಂಥದ್ದು. ಆತ ಹೇಳಿರುವಂಥದ್ದು, ನನಗೆ ಪರೀಕ್ಷೆಗೆ ಸರಿಯಾಗಿ ಓದೋಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಈ ಎಕ್ಸಾಮ್ಗೆ ರೆಡಿ ಆಗಿಲ್ಲ, ಹಾಗಾಗಿ ಪರೀಕ್ಷೆಯ ಭಯದಿಂದ ಮನೆಯವರು ಎಲ್ಲಿ ನನಗೆ ಬೈತಾರೆ ಅನ್ನೋ ಭಯದಿಂದ ನಾನು ಮನೆ ಬಿಟ್ಟು ಹೋಗಿದ್ದೆ ಹೊರತಾಗಿ ಯಾರೂ ಕೂಡ ನನ್ನನ್ನ ಫೋರ್ಸ್ಫುಲಿ ಆಗಿ ಕರ್ಕೊಂಡು ಹೋಗಿಲ್ಲ. ಫೆಬ್ರವರಿ 25ನೇ ತಾರೀಕು ನೇರವಾಗಿ ರೈಲ್ವೆ ಟ್ರ್ಯಾಕ್ ಬಳಿ ಹೋದೆ. ಅಲ್ಲಿ ನನ್ನ ಕಾಲಿಗೆ ಒಂದು ಕಲ್ಲು ಚುಚ್ಕೊಂಡಿತ್ತು. ಆನಂತರವಾಗಿ ಅದೇ ಟ್ರ್ಯಾಕ್ ನಿಂದ ಇಳಿದು ಅರ್ಕುಳದ ಯಶಸ್ವಿನಿ ಹಾಲ್ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಗೆ ಬಂದೆ. ಅಲ್ಲಿ ಒಂದು ಬೈಕ್ ಅನ್ನು ಇಟ್ಕೊಂಡು ನೇರವಾಗಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಹೋದೆ. ಅಲ್ಲಿ ಶಿವಮೊಗ್ಗದ ಬಸ್ ಅನ್ನು ಹತ್ತಿದೆ. ಅದಕ್ಕೆ ಪೂರಕವಾಗಿ ಅಂದ್ರೆ ಬಸ್ ಟಿಕೆಟ್ಗೋಸ್ಕರ ಮನೆಯಿಂದ 500 ರೂಪಾಯಿಯನ್ನು ಕೂಡ ತಂದಿದೆ. ಶಿವಮೊಗ್ಗಕ್ಕೆ ಹೋದ ನಂತರವಾಗಿ ಮೈಸೂರಿಗೆ ಹೋದೆ. ಮೈಸೂರಿಂದ ನೇರವಾಗಿ ಬೆಂಗಳೂರಿನ ಕೆಂಗೇರಿಗೆ ಹೋದೆ. ಅಲ್ಲಿ ರೆಸಾರ್ಟ್ ಅಲ್ಲಿ 3 ದಿನಗಳ ಕಾಲ ಕೆಲಸವನ್ನ ಮಾಡಿದೆ. ಆನಂತರವಾಗಿ ಅಲ್ಲಿ ಸಿಕ್ಕಂತ ಹಣದಿಂದ ಮತ್ತೆ ಮೈಸೂರಿಗೆ ಬಂದೆ. ಮತ್ತೆ ಮುರುಡೇಶ್ವರಕ್ಕೆ ಹೋಗುವಂತಹ ಟ್ರೈನ್ ಮೂಲಕವಾಗಿ ನಾನು ಮಂಗಳೂರು ಮತ್ತು ಉಡುಪಿ ಭಾಗಕ್ಕೆ ಸೇರಿದೆ ಅನ್ನೋದನ್ನು ಹೇಳಿರುವಂಥದ್ದು. ಮತ್ತೊಂದು ವಿಚಾರ, ನಾನು ಅದೇ ಟ್ರೈನ್ ಅಲ್ಲಿ ಪರಂಗಿಪೇಟೆಯ ನನ್ನ ಬಳಿ ಹೋದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಲ್ಲಿ ಹುಡುಕಾಡ್ತಾ ಇದ್ರಿ, ರೈಲ್ವೆ ಟ್ರ್ಯಾಕ್ ಅಲ್ಲಿ ಹುಡುಕಾಡ್ತಾ ಇದ್ರಿ ಅನ್ನೋದನ್ನ ಸ್ವತಃ SP ಗೆ ದಿಗಂತ್ ಅವರು ಹೇಳಿರುವಂಥದ್ದು. ಆನಂತರವಾಗಿ ಉಡುಪಿಗೆ ಬಂದು ಇಳಿದಾಗ ಆತನ ಹಾಕಿದಂತಹ ಬಟ್ಟೆ ಅದೆಲ್ಲ ಕೊಳಕಾಗಿತ್ತು. ಹಾಗಾಗಿ ನೇರವಾಗಿ ಡಿ ಮಾರ್ಟ್ಗೆ ಹೋಗ್ತಾನೆ. ಡಿ ಮಾರ್ಟ್ ಅಲ್ಲಿ ಕೆಲ ವಸ್ತುಗಳನ್ನು ಕೂಡ ತೆಗೆದುಕೊಳ್ತಾನೆ. ಇದು ಅಲ್ಲಿನ CC ಕ್ಯಾಮರಾದಲ್ಲಿ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಆದ್ರೆ ಡಿ ಮಾರ್ಟ್ ಅಲ್ಲಿ ಆತ ತೆಗೆದುಕೊಂಡಂತಹ ಶರ್ಟ್ಗೆ ಆತನ ಬಳಿ ಹಣ ಇರಲಿಲ್ಲ. ಹಾಗಾಗಿ ಆ ಶರ್ಟ್ ಅನ್ನ ಕಳ್ಳತನ ಮಾಡಿ ಡಿ ಮಾರ್ಟ್ ಇಂದ ಹೊರಗೆ ಹೋಗೋಕೆ ಪ್ರಯತ್ನವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸೆನ್ಸಾರ್ ಆಗಿರುವಂಥದ್ದು. ಅಲ್ಲಿ ಸಿಬ್ಬಂದಿ ಆತನನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ದಿಗಂತ್ ಈತನೇ ನಾಪತ್ತೆ ಆಗಿರುವಂತಹ ದಿಗಂತ್ ಅನ್ನೋದು ಗೊತ್ತಾಗಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲೇ ಅಲ್ಲಿನ ಮಂಗಳೂರು ಮೂಲದ ಒಬ್ಬ ವ್ಯಕ್ತಿಯ ಮಗ ನೇರವಾಗಿ ದಿಗಂತ್ನ ತಾಯಿಗೆ ಫೋನ್ ಮಾಡಿ ದಿಗಂತ್ನ ಮಾತಾಡಿಸ್ತಾನೆ. ಅಲ್ಲಿ ಆತ ತಾಯತ್ತೆ ಹೇಳಿರುವಂಥದ್ದು, ನಾನಾಗೆ ಮನೆ ಬಿಟ್ಟು ಬಂದಿರೋದಲ್ಲ, ನನ್ನನ್ನ ಯಾರೋ ಈ ಕಡೆ ಕರ್ಕೊಂಡು ಬಂದ್ರು ಅಂತ ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ವ್ಯವಸ್ಥಿತವಾಗಿ ಇದೊಂದು ಸುಳ್ಳಿನ ಕಂತೆ ಮತ್ತು ಇದನ್ನು ಸ್ವತಃ ದಿಗಂತ್
ಕಟ್ಟಿರುವಂತಹ ಸುಳ್ಳಿನ ಕೋಟೆ ಅನ್ನೋದು ಸದ್ಯಕ್ಕೆ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಈ ಪ್ರಕರಣ ಇಷ್ಟು ಬೇಗ ಸುಖಾಂತ್ಯ ಆಗಿರುವಂತದ್ದು ಒಂದು ರೀತಿಯಲ್ಲಿ ಜಿಲ್ಲೆಯ ಜನರಿಗೆ ಕೂಡ ನೆಮ್ಮದಿ ಅಂತ ಹೇಳ್ಬೋದು. ಯಾಕಂದ್ರೆ ದಿಗಂತ್ ನಾಪತ್ತೆ ಪ್ರಕರಣ ಅದು ದಿನಕ್ಕೊಂದು ಆಯಾಮವನ್ನ ಪಡ್ತಾ ಇತ್ತು, ಕ್ಷಣಕ್ಕೊಂದು ತಿರುವನ್ನ ಪಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇದು ಹಿಂದೂ ಮುಸ್ಲಿಂ ಗಲಾಟೆಯನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ಇತ್ತು. ಯಾಕಂದ್ರೆ ಜಿಲ್ಲೆಯ ಈ ಹಿಂದಿನ ಇತಿಹಾಸವನ್ನ ಗಮನಿಸೋದ್ರೆ ಇಂತಹ ಕ್ಷುಲ್ಲಕ ವಿಚಾರಗಳೇ ಬಹಳಷ್ಟು ಮುನ್ನೆಲೆಗೆ ಬಂದು ದೊಡ್ಡ ದೊಡ್ಡ ಗಲಾಟೆ ಕರ್ಫ್ಯೂಗಳು ಆದಂತಹ ವಿಚಾರಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇರುವಂತದ್ದು. ಹಾಗಾಗಿ ಅಂತಹ ಇತಿಹಾಸವನ್ನ ನೆನಪಿಸಿಕೊಂಡಂತ ಪೊಲೀಸರು ಇದನ್ನ ಸವಾಲಾಗಿ ಕೂಡ ತೆಗೆದುಕೊಂಡಿದ್ರು. ಹಾಗಾಗಿ ದಿಗಂತ್ನ ಪತ್ತೆಗೆ 7 ತಂಡಗಳನ್ನ ಕೂಡ ರಚನೆ ಮಾಡಿದ್ರು. ಆದ್ರೆ ಅದೃಷ್ಟವಶಾತ್ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ಅಪಾಯ ಇಲ್ಲದೆ ಈಗ ದಿಗಂತ್ ಸಿಕ್ಕಿರುವಂತದ್ದು. ಹಾಗಾಗಿ ಆತನನ್ನ ಸದ್ಯಕ್ಕೆ ಮಂಗಳೂರು ನಗರದ ಬೋಂದೆಲಲ್ಲಿರುವಂತಹ ಮಕ್ಕಳ ಸಂರಕ್ಷಣಾ ಕೇಂದ್ರದಲ್ಲಿ ಇಡಲಾಗಿದೆ. ಮುಂದಿನ ಬುಧವಾರ ಬೆಂಗಳೂರಿನ ಹೈಕೋರ್ಟಿಗೆ ಆತನನ್ನ ಹಾಜರುಪಡಿಸಲಾಗತ್ತೆ. ಯಾಕಂದ್ರೆ ಈಗಾಗಲೇ ಪೊಲೀಸರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಕ್ಷಿಪ್ರವಾದ ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಅವರು ಕೋರ್ಟಿಗೆ ಹೆಬಿಯಸ್ ಕಾರ್ಪಸ್ ನೋಟಿಸ್ ಹಾಕಿರೋ ಕಾರಣಕ್ಕಾಗಿ ಸ್ವತಃ ಪೊಲೀಸರೇ ಆತನನ್ನ ಹೈಕೋರ್ಟಿಗೆ ಹಾಜರುಪಡ್ತಾರೆ. ಅನಂತರವಾಗಿ ಮನೆಯವರಿಗೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ದೊಡ್ಡ ಮಟ್ಟಿನ ಸಂಚಲನ ಮತ್ತು ಗೊಂದಲ ಕುತೂಹಲಕ್ಕೆ ಕಾರಣ ಆದಂತಹ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆ ಪ್ರಕರಣ ಸದ್ಯಕ್ಕೆ ಸುಖಾಂತ್ಯಗೊಂಡಿದೆ. ಆದ್ರೆ ಈಗಿನ ಮಕ್ಕಳ ಮನಸ್ಥಿತಿ ಬಹಳಷ್ಟು ಚೋದ್ಯ ಅಂತ ಅನಿಸ್ಕೊಂಡಿರುವಂಥದ್ದು. ಯಾಕೆಂದರೆ ಆತನ ಸ್ವಭಾವವನ್ನ ಗಮನಿಸ್ತಾ ಹೋದ್ರೆ ಆತ ಬಹಳಷ್ಟು ದೈವಿ ಭಕ್ತ ಆಗಿದ್ದ. ಬೆಳಗ್ಗೆ ಮತ್ತು ಸಂಜೆ ಭಜನೆಗಳಿಗೆ ಹೋಗ್ತಾ ಇದ್ದ ಮತ್ತು ಯಾರ ಜೊತೆಗೂ ಕೂಡ ಗಲಾಟೆ ಬೇರೆ ಬೇರೆ ವಿಚಾರಗಳಿಗೆ ಹೋಗುವಂತನಲ್ಲ. ಆದ್ರೆ ಪ್ರಥಮ PUC ತನಕ ಕೂಡ ಬಹಳಷ್ಟು ಉತ್ತಮ ಅಂಕಗಳನ್ನ ಪಡ್ಕೊಂಡಿದ್ದ. ಆದ್ರೆ ಇತ್ತೀಚೆಗೆ 1 ವರ್ಷದ ಅಂತರದಲ್ಲಿ ಮೊಬೈಲ್ನ ಅಭ್ಯಾಸಕ್ಕೆ ಬಿಟ್ಬಿಟ್ಟಿದ್ದ. ಮೊಬೈಲ್ನ ಗೀಳು ಬಹಳಷ್ಟು ಆತನನ್ನ ಹಿಡ್ಕೊಂಡಿತ್ತು. ಹಾಗಾಗಿ ಪರೀಕ್ಷೆಯಲ್ಲಿ ಆತ ಸಮರ್ಥವಾಗಿ ಎದುರಿಸೋಕೆ ಸಾಧ್ಯ ಆಗದೆ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದು ವಿಚಾರ ಗೊತ್ತಾಗಿರುವಂಥದ್ದು. 3ನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು, 2ನೇ PUCದು. ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು CWC ಮುಂದೆ ಹಾಜರುಪಡಿಸಿ ನಂತರ ಅವನ್ನ ಬಾಲಕರ ಬಾಲಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ. ಮತ್ತು ಏನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರಿಟ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಫ್ಯಾಮಿಲಿಗೆ ಒಪ್ಪಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಮತ್ತು ದಿಗಂತ್ನ ಪತ್ತೆಗೆ ಅಲ್ಲಿರುವಂತಹ ಗ್ರಾಮ ಶಕ್ತಿ ಅದು ದೈವಿ ಶಕ್ತಿ. ಅರ್ಕುಳ ಬೃಗಂತಾಯ ದೈವದ ಸಾನ್ನಿಧ್ಯ ಕೂಡ ಬಹಳಷ್ಟು ಪ್ರೇರಣೆಯನ್ನ ಪಡ್ಕೊಂಡಿದೆ ಅನ್ನೋದು ಅವರ ಕುಟುಂಬಸ್ಥರು ಹೇಳಿರುವಂಥದ್ದು. ಯಾಕಂದ್ರೆ ಇವತ್ತು ಬೆಳಗ್ಗೆ ಅರ್ಕುಳ ಜಾತ್ರೋತ್ಸವ ಮುಗ್ದಿರುವಂಥದ್ದು. ದೈವಸ್ಥಾನದ ಏರಿರುವಂತಹ ಕೊಡಿ ಇವತ್ತು ಕೆಳಗಿಳಿರುವಂಥದ್ದು. ಹಾಗಾಗಿ ಆ ದಿಗಂತ್ನ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗ ಅದೇ ಆ ದೈವಸ್ಥಾನದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಇಡೀ ದಿಗಂತ್ನ ಕುಟುಂಬ ತಲೆತಲಾಂತರಗಳಿಂದ ಆ ದೈವಸ್ಥಾನದ ಚಾಕರಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಚಾಕರಿ ಕೆಲಸವನ್ನ ಮಾಡ್ತಾ ಇರುವಂತಹ ದಿಗಂತ್ನ ಅಣ್ಣ ಒಂದು ಹರಕೆ ರೂಪದಲ್ಲಿ ಅಂದ್ರೆ ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಿದ್ರು. ಯಾವಾಗ ದೈವಸ್ಥಾನದ ಜಾತ್ರೆಯ ಕೊಡಿ ಅದು ಕೆಳಗಿಳಿಯಿತ್ತು, ಆ ಕೆಳಗಿಳಿಯುವ ಮುನ್ನ ನನ್ನ ತಮ್ಮ ಸಿಗ್ಬೇಕು ಎಂಬ ದೈವದ ಮುಂದೆ ಪ್ರಾರ್ಥನೆ ಕೂಡ ಮಾಡಿದ್ರು. ಆ ಪ್ರಾರ್ಥನೆ ಕೂಡ ಫಲಿಸಿರುವಂಥದ್ದು. ಇದು ನಾನು ಇಷ್ಟು ವರ್ಷ ನನ್ನ ಹಿರಿಯರು ಇಷ್ಟು ವರ್ಷ ಬಂದಿರುವಂತಹ ದೈವದ ಚಾಕರಿಗೆ ದೈವ ಕೊಟ್ಟಿರುವಂತಹ ಪ್ರಸಾದ ಅಂತ ಹೇಳಿರುವಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲ ಮತ್ತು ಅಚ್ಚರಿ ಮತ್ತು ಸಾಕಷ್ಟು ಗೊಂದಲವನ್ನ ಉಂಟು ಮಾಡಿರುವಂತಹ ಪರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯಗೊಂಡಿರುವಂಥದ್ದು. ಗುರುವಾರ ದಿವಸ ಧ್ವಜಾರೋಹಣ ಆಗಲಿಕ್ಕೆ ಆ ದಿವಸ ನಾನು ಹೇಳಿದ್ದೆ ಧ್ವಜಾರೋಹಣ ಆಗಿ ಇಳಿಯುವವರೆಗೆ ಒಳಗೆ ನಮ್ಮ ತಮ್ಮ ಬರಬೇಕಂತ. ಹಾಗೆ ಬಂದಿದ್ದಾನೆ. ಬಂದು ಈಗ ಎಲ್ಲ ವಿಷಯ ಮುಟ್ಟಿದೆ. ಈಗ ಮನೆಗೆ ಈಗ ಪೊಲೀಸರು ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರಿಗೂ ಖುಷಿ ಉಂಟು. ಆದ್ರೆ ಇವತ್ತಿನ ಮಕ್ಕಳ ಮನಸ್ಥಿತಿ ಕೂಡ ಬಹಳಷ್ಟು ಪೋಷಕರಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಸೂಕ್ತವಾದ ಸಲಹೆ ಮತ್ತು ಪೋಷಕರ ಮಾರ್ಗದರ್ಶನ ಇವತ್ತಿನ ಯುವ ಜನಾಂಗದ ಈ ಮನಸ್ಸುಗಳಿಗೆ ಅಗತ್ಯ ಇರುವಂಥದ್ದು. ವೀಕ್ಷಕರು, ಇದು ಇವತ್ತಿನ News18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ News18 ಅನ್ನು ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀರಿ. ಜಾಲ ನಮ್ಮದು, ಬಲ ನಿಮ್ಮದು.